ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪಾರ್ಟ್ 2 ವಿಡಿಯೋ ನೋಡ್ತಿರೋರಿಗೆಲ್ಲ ಪಾರ್ಟ್ 1 ವಿಡಿಯೋನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಇಲ್ಲಿದ್ದ ರೂಟ್ ಎಲ್ಲ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತಪ್ಪ. ಅದೇನು ಮಾಡೋದು, ನನಗೆ ಹೋಗುವಾಗಲೂ ರೂಟ್ ಗೊತ್ತಿರಲಿಲ್ಲ, ಬರುವಾಗಲೂ ರೂಟ್ ಗೊತ್ತಿರಲಿಲ್ಲ. ನಮ್ಮ ಟ್ರೈನರ್ ಹೇಳ್ದಂಗೆ ಮುಂದೆ ಹೋಗ್ತಾ ಇದ್ದೆ. ಆದರೆ ನಾನು ಇಲ್ಲಿ ಮಾಡಿದ ತಪ್ಪಿಗೆ ನಮ್ಮ ಟ್ರೈನರ್ಗೆ ಕೋಪ ನೆತ್ತಿಗೆ ಏರಿತ್ತು. ಸೊ ಮುಂದೆ ಏನಾಯಿತು ಅಂತ ನೀವು ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸ್ಲೋ ಮಾಡ್ಕೋ. ನಡಿ, ಹಿಂಗೆ ನಡಿ ನಡಿ. ಸ್ಲೋ ಮಾಡ್ಕೊಂಡು ಲೆಫ್ಟ್ ಹೋಗುಂದ್ರೆ ಸ್ಪೀಡಾಗಿ ಯಾಕೆ ಬಂದೆ? ಅವ್ರಲ್ಲಿ ಇದೇ ಇದ್ ಮಾಡ್ತಿಲ್ಲ. ನೀನ್ ಸ್ಲೋ ಮಾಡ್ಕೊಂಡು ಅದಕ್ಕೆ ತಾನೇ. ಹಿಂದೆ ವೆಹಿಕಲ್ ಇದೆಯಲ್ಲ ಅಲ್ಲಿ. ಕಮಾನ್ ಯಾರ್, ಸೀದಾ ನಡಿ. ಕಾಮನ್ ಸೆನ್ಸ್ ನಾನು ಹೇಳ್ತೀನಿ, ಸ್ಲೋ ಮಾಡ್ಕೋ. ಸ್ಲೋ ಮಾಡ್ಕೋ. ನೀನ್ ಸ್ಪೀಡಾಗಿ ಹೋಗ್ತಿದ್ರೆ ನೀನ್ ಬೇಗ ಅಪ್ರೋಚ್ ಆಗ್ಬಿಡ್ತೀಯ ಏರಿಯಾಗೆ. ಕೋಪ ಮಾಡ್ಕೊಳ್ಳೋದಲ್ಲ, ಸ್ಪೀಡಾಗಿ ಹೋಗಿ ಲೆಫ್ಟ್ ಹೋಗಕ್ ಆಗಲ್ಲ. ನಿನ್ಗೆ ಅಲ್ಲಿ ಟಾರ್ಗೆಟ್ ಹತ್ರ ಬಂದ್ಬಿಡುತ್ತೆ. ನಡಿ. ಲೆಫ್ಟ್ ಹೋಗ್ಬೇಕು. ಸ್ಲೋ ಮಾಡ್ಕೋ, ಕುಟ್ಬಿಡ್ತೀನಿ ಈಗ. ಸ್ಲೋ ಮಾಡು. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಕುತ್ಕೊಂತೀಯ ಹೋದ್ರೆ ಇಲ್ಲಿ ಅದೇ ಸ್ಪೀಡಲ್ಲಿ ಹೋದ್ರೆ. ಅರ್ಥ ಆಯ್ತಾ ಈಗಾದ್ರೂ? ಹೇಳು, ಏನಾದ್ರು ಕಕ್ಕು ಕಕ್ಕು. ಯಾಕೆ ನಗ್ತಾ ಇದೆಯಾ ಒಳಗೇನೆ? ಹೇಳು, ಅರ್ಥ ಆಯ್ತಾ ಇಲ್ವ ನಿಂಗೆ ನಾನು ಹೇಳಿದ್ದೇನು ಅಂತ? ಹಿಂಗೇ ಸ್ಪೀಡಿಗೆ ಹೋಗ್ತಾ ನಿಂಗೆ ಲೆಫ್ಟ್ ತಗೊಳಕ್ ಆಗಲ್ಲ. ಸ್ಲೋ ಮಾಡ್ಬೇಕು. ಸ್ಲೋ ಮಾಡಬೇಕು. ಲೆಫ್ಟ್ ತಗೊಳ್ಳುವಾಗ, ರೈಟ್ ತಗೊಳ್ಳುವಾಗ, ಡಿವೈಡ್ ಇರೋ ಟೈಮಲ್ಲಿ ಸ್ಲೋ ಮಾಡಬೇಕು. ಹೋಗ್ತಾ 20 ಸರಿ ಹೇಳಿದೆ. ಸ್ಟೇರಿಂಗು ಆಕ್ಸಿಲೇಟರ್ ಒತ್ತದೇ ಅಷ್ಟೇ ಅಲ್ಲ ಗಾಡಿ. ನೋಡ್ಕೊಂಡು ರೈಟಿಗೆ ಬಾ. ನೋಡು ಫಸ್ಟು. ಕಾಣ್ತಿಲ್ಲ ಅಂದ್ರೆ ಮಿರರ್ ಸೆಟ್ ಮಾಡ್ಕೊಬೇಕು ತಾನೆ ಫಸ್ಟು. ನೋಡ್ತಾ ಇರ್ತೀಯ, ಒಂದೇ ಸೇಮ್ ಸ್ಪೀಡ್ ಇರ್ತೀಯ. ಮುಂದೆಗಡೆ ಡಿವೈಡ್ ಇರುತ್ತೆ, ಹೋಗಿ ಧಡಕ್ ಅಂತ ಗುದ್ರೆ ಏನ್ ಮಾಡ್ತೀಯ? ಕೋಪ ಮಾಡ್ಕೊಂಡ್ರೆ ಏನು ಕಲಿಯಕ್ಕಾಗಲ್ಲ. ಸ್ಪೀಡ್ ಹೋಗ್ತಾ ಇದೆಯಾ? ಲೆಫ್ಟ್ ಬರುವಾಗ ನಾನು ಇವಾಗ ಹೇಳಿದೆ ಸ್ಲೋ ಮಾಡು. ನಾನು ಪಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಎದುರುಗಡೆ ಡಿವೈಡರ್ಗೆ ಹೋಗಿ ಆಕ್ಸಿಡೆಂಟ್ ಆಗುತ್ತೆ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಲೆಫ್ಟ್ ರೈಟ್ ಹೋಗೋ, ಇಲ್ಲಿ ರೈಟ್ ಬಾ. ಲೆಫ್ಟ್ ರೈಟ್ ಹೋಗುವಾಗ ಬ್ರೇಕ್ ಹಾಕಿ ನೋಡಲ್ಲಿ ಡಿವೈಡ್ ಇದೆ ಸೆಂಟ್ರಲ್. ಬಾ ರೈಟ್ಗೆ.
ಬಾ ರೈಟಿಗೆ ಬಾ. ಈ ತರ ಡಿವೈಡರ್ ಹೋಗಿ ಗುದ್ಕೊಂತೀಯ ಆಮೇಲಿಂದ. ನಡಿ. ಲೆಫ್ಟ್ ನೋಡ್ಕೊಂಡು ಲೆಫ್ಟಿಗೆ ಬಾ. ನೋಡಿ ಹಿಂಗ್ ಬರ್ತಾರೆ, ಸಡನ್ ಆಗಿ ಬಂದ್ಬಿಡ್ತಾರೆ. ಅದಕ್ಕೆ ನಿಧಾನಕ್ಕೆ ಲೆಫ್ಟ್ ಬರುವಾಗ ನಿಧಾನಕ್ಕೆ ಬರ್ಬೇಕು. ಈ ತರ ಸೈಡ್ ಇಂದ ಮೈನಿಗೆ ಬರುವಾಗ ಸೀದಾ ನಡಿ. ರೋಡಲ್ಲಿ ಇರುವಾಗ 50-60 ಅಲ್ಲೇ ಇರು. ನುಗ್ತಾನವನು ನೋಡು. ಅದಕ್ಕೆ ಹೇಳಿದ್ದು ಸ್ಲೋ ಮಾಡ್ಕೊ ಅಂತ. ಮಿರರ್ ನೋಡ್ಲಿಲ್ಲ. ಗಾಡಿ ಬರ್ತದೆ ಅಲ್ಲಿ, ಮಿರರ್ ನೋಡ್ಕೊಂಡ್ ಬಾಪ ಇಡಿಯಟ್. ನೆಗ್ಲೆಕ್ಟ್ ಮಾಡಬೇಡ ರೋಡಲ್ಲಿ, ಅರ್ಥ ಆಯ್ತಾ? ನಡಿಸಿದ ಲೆಫ್ಟ್ ನೋಡ್ಕೊಂಡು ಲೆಫ್ಟ್ ಬಾ. ಮುಂದೆನೂ ನೋಡು. ಎಕ್ಸಿಟ್ ಇದೆಯಾ? ಯಾರೇನಾದ್ರು ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಇದೇ ಸ್ಪೀಡಲ್ಲಿ ಚಿಕ್ಕ ರೋಡಲ್ಲಿ. ಸೀದಾ ನಡಿ, ಏನು ಹೇಳಿಲ್ಲ ಅಂದ್ರೆ ಸೀದಾ ಅಲ್ಲಿ, ಸೀದಾ ಇದು ಸೀದಾ. ಬೇಡ ನೀನ್ ರೈಟ್ ತಗೊಂತಾ ಇದ್ದೆ, ಸುಳ್ಳು ಹೇಳ್ಬೇಡ ನನ್ನ ಹತ್ರ. ಸೀದಾ ನಡಿ. ನಾನು ಹೇಳ ಆ ವೈಟ್ ಲೈನ್ ಏನಿದೆ, ಆ ವೈಟ್ ಲೈನ್ ಅಲ್ಲೇ ಹೋಗ್ಬೇಕು ನೀನು. ಸ್ಟ್ರೈಟ್ ಅಂತ ಹೇಳೋ ಅವಶ್ಯಕತೆ ಇಲ್ಲ, ನಿನ್ ಪಾಡಿಗೆ ನೀನು ಹೋಗ್ತಾ ಇರ್ಬೇಕು. ಆ ಸ್ಕೂಲ್ ಹೇಳ್ಕೊಟ್ಟಿಲ್ಲ ನಿಂಗೆ, ರೈಟ್ ಲೆಫ್ಟ್ ಅಂದ್ರೆ ಮಾತ್ರ ರೈಟ್ ಲೆಫ್ಟ್ ಹೋಗ್ಬೇಕಿಲ್ಲ, ಸೀದಾ ಹೋಗ್ತಾ ಇರ್ಬೇಕು. ಅವ್ನ್ ಕ್ಯಾಮರಾ ನಿಲ್ವೇನೋ ಟೆಸ್ಟಿಗೆ ಹೋಗ್ಬಿಟ್ಟು ಸ್ಟ್ರೈಟ್ ಏನು ಹೇಳಿಲ್ಲ ಅಂದ್ಬಿಟ್ಟು ಸೀದಾ ರೈಟ್ ತಗೊಂಡವನೆ. ಯಾಕೆ ಅಂತ ಕೇಳಿದ್ರೆ ನೀವೇನು ಹೇಳಿಲ್ವ, ನನಗೆ ಇಷ್ಟ ಆಯ್ತು ರೈಟ್ ಅದಕ್ಕೆ ತಗೊಂಡೆ ಅಂತ ಫೀಲ್ ಮಾಡಿ ಕಳ್ಸೋರೆ. ಹಂಗೆ ಹೇಳ್ದ ನನ್ನ ಹತ್ರ ಬಂದು. ನಾನಂತೆ ನೀನ್ ಯಾಕೆ ರೈಟ್ ತಗೊಂಡೆ ಅಂದೆ. ಅವ್ರೇನು ಹೇಳಿಲ್ಲ, ನಾನು ರೈಟ್ ಹೋದೆ. ಅವ್ರು ಹೇಳೋದೇನು ಗೊತ್ತಾ, ಇಲ್ಲಿ ಬೇರೆ ರೂಲ್ಸು, ರೈಟ್ ಲೆಫ್ಟ್ ಹೇಳಿಲ್ಲ ಅಂದ್ರೆ ಸೀದಾ ಹೋಗ್ಬೇಕಂತ. ಇಲ್ಲಿ ರೈಟ್ ಬರ್ಬೇಕು, ಬ್ರೇಕ್ ಹಿಡ್ಕೋ, ಸ್ಲೋ ಮಾಡ್ಕೋ, ರೈಟ್ ತಗೋ, ರೈಟ್ ಇಂಡಿಕೇಟರ್ ಹಾಕು. ಕಾಯಿಂದಿನ ಹೋಗು. ಇದರ ಜಾಯಿಂಟ್ ಅಲ್ಲಿ ಸ್ಲೋ ಆಗಿ ಹೋಗು. ರೈಟ್ ಬಾ. ಈ ಲೈನಲ್ಲೇ ಹೋಗು. ಈಗ ಇಲ್ಲಿ ಹೋಗ್ತಾ ಲೆಫ್ಟ್ ಇಂಡಿಕೇಟ್ ನೋಡು, ಸೀದಾ ನೋಡ್ಬೇಕು, ಲೆಫ್ಟ್ ನೋಡ್ಬೇಕು, ಹೋಗ್ಬೇಕು. ನೋಡ್ದಾ? ಲೆಫ್ಟ್ ಬಾ, ಲೆಫ್ಟ್ ಬಾ. ನೋಡ್ದಾ ಅವನು ಹಿಂಗ್ ಬಂದ? ಟ್ರಾಫಿಕ್ ರೂಲ್ಸ್ ಅಂತ ಇರುತ್ತೆ, ಲೈನ್ ಅಂತ ಇರುತ್ತೆ. ಯಾಕೆಂದ್ರೆ ಯಾವುದು ಆಕ್ಸಿಡೆಂಟ್ ಆಗಬಾರ್ದು ಅಂತ. ನಾವು ಅದನ್ನ ಫಾಲೋ ಮಾಡಿದ್ರೆ ಒಂದು ಆಕ್ಸಿಡೆಂಟು ಆಗಲ್ಲ. ನಾವು ನಮಗೆ ಹೇಳಿಲ್ಲ ಹಿಂಗ್ ಬೇಕು ಹಂಗೆ ನಾವು ಹೋಗೋದು ಅದೆಲ್ಲ ಮಾಡಿದಾಗ ತಪ್ಪಾಗೋದು. ಇಲ್ಲಿ ಬಂದ್ಬಿಟ್ಟೆ ಅನ್ಕೋ ನೀನು, ಅವಾಗ ಏನ್ ಮಾಡ್ಬೇಕು, ಬ್ರೇಕ್ ಹಾಕ್ಬೇಕು. ಲೆಫ್ಟ್ ಇಂಡಿಕೇಟರ್ ಹಾಕ್ಬಿಟ್ಟು ಬ್ರೇಕ್ ಹಾಕ್ಬೇಕು, ಸ್ಲೋ ಮಾಡ್ಕೊಬೇಕು. ಪಡ್ಕಂತಲ್ಲ, ಸ್ಲೋ ಮಾಡ್ಕೊಂಡು ಮೆಲ್ಲ ಲೆಫ್ಟ್ ಬರಬೇಕು. ಇಲ್ಲ ಅಂದ್ರೆ ದಡ್ ಅಂತ ಹೋಗ್ತೀಯ, ತಪ್ಪದು. ರೈಟ್ ಇಂಡಿಕೇಟರ್ ಹಾಕೊಂಡು ಮೆಲ್ಲ ರೈಟಿಗೆ ಬರ್ಬೇಕು. ಈಗ ಒಂದೇ ಒಂದು ರೈಟಿಗೆ ಬರಬೇಕು, ಒಂದು ಲೈನ್ ರೈಟಿಗೆ. ರೈಟ್ ಅಷ್ಟೆಲ್ಲ, ಸೀದಾ ನೋಡ್ಬೇಕು, ರೈಟ್ ನೋಡ್ಬೇಕು. ಬಾ
ಮಾಡ್ಕೊಂಡು ಸೀದಾ ಬರೋದಲ್ಲ, ರೈಟ್ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ನೋಡ್ಬೇಕು. ರೈಟ್ ಫಸ್ಟ್ ಮಿರರ್ ಅಡ್ಜಸ್ಟ್ ಮಾಡ್ಕೋಬೇಕು ಗಾಡಿಯಲ್ಲಿ ಕೂತಾಗ. ಅಲ್ಲಿ ಹೋಗ್ತಾನೆ ರೈಟ್ ಇಂಡಿಕೇಟರ್ ಹಾಕಿ ರೈಟ್ ಇಂಡಿಕೇಟರ್ ನೋಡ್ತಾ ನೋಡ್ತಾ ಮೆಲ್ಲ ರೈಟ್ ನೋಡ್ಬೇಕು, ಸೀದಾ ನೋಡ್ಬೇಕು. ರೈಟ್ ನೋಡು, ಸೀದಾ ನೋಡು. ರೈಟ್ ನೋಡು, ಖಾಲಿ ಇದ್ರೆ ಬಾ, ಸೀದಾ ನೋಡ್ಬೇಕು ಹಂಗಿಲ್ಲ. ಅವಾಗ ನೀನು ಈ ಕಡೆನೇ ನೋಡ್ತಾ ಇದ್ರೆ ನೀನು ಸ್ಪೀಡು ಕಮ್ಮಿ ಮಾಡೋದ್ರಿಂದ ಎರಗಡೆ ಯಾವನಾರು ಇತ್ತಂದ್ರೆ ಅವ್ನಿಗೂ ಟಚ್ ಆಗುತ್ತೆ ಅವಾಗ. ಈ ಥರ ಜಂಕ್ಷನ್ ಬಂದಾಗ ಸ್ವಲ್ಪ ಸ್ಲೋ ಮಾಡ್ಕೊಬೇಕು. ಲೆಫ್ಟ್ ನೋಡ್ಬಿಟ್ಟು ಆಮೇಲಿಂದ ಹೋಗ್ಬೇಕು. ಇಲ್ಲಿ ನಿಲ್ಲಿಸ್ಬೇಕು, ಸ್ಲೋ ಮಾಡ್ಕೊಬೇಕು, ಲೆಫ್ಟ್ ನೋಡಬೇಕು. ಹಾಂ, ಇದೇ ಲೈನಿಗೆ ಬರಬೇಕು, ಸೀದಾ ಹೋಗ್ಬೇಕು. ಹೋಗ್ತಾ ಹೋಗ್ತಾ ಲೆಫ್ಟ್ ನೋಡ್ಕೊಂಡು ಲೆಫ್ಟಿಗೆ ಬರಬೇಕು. ಇಮಿಡಿಯೇಟ್ ನೀನು ಯಾವುದಿದೆ ಅದನ್ನೇ ಫಾಲೋ ಮಾಡ್ಬೇಕು. ನೀನು ಸೀದಾ ನಡೆಯುವಾಗ ಹಂಗೆ ಬರ, ಸೇಮ್ ಲೈನ್ ಹಿಂಗಿದೆ ಹಂಗೆ ಹೋಗ್ಬೇಕು. ಸ್ಲೋ ಆಗೇ ಹೋಗ್ಬೇಕು, ಸ್ಲೋ ಮಾಡ್ಕೊಂಡು ಹೋಗ್ಬೇಕು. ಹಾಂ, ಆ ಥರ ರೌಂಡ್ ಅಬೌಟ್ ಬಂದಾಗ ಗೊತ್ತಲ್ಲ, ಸ್ಲೋ ಮಾಡ್ಕೊಬೇಕು. ಈಗ ಲೆಫ್ಟ್ ನೋಡ್ಕೊ, ಇಂಡಿಕೇಟರ್ ಹಾಕು. ಲೆಫ್ಟು ಸೀದಾ ಎರಡು ನೋಡ್ಬೇಕಪ್ಪ. ಲೆಫ್ಟ್ ಅಂದ್ರೆ ಸೀದಾ ಲೆಫ್ಟ್ ಅಂತ ನೋಡ್ಕೊಂಡು ಹಂಗೆ ಹೋಗ್ಬಾರ್ದು. ಚಿಕ್ಕ ರೋಡಲ್ಲಿ ಹೋಗ್ತೀಯಾ? ನಿಲ್ಸೇ ಬಿಡು. ನಡಿ ಈಗ. ಇಂಡಿಕೇಟರ್ ಹಾಕ್ಬಾರ್ದು. ಇಲ್ಲ ಈಗ ಬಾ, ರೈಟ್ ಇತ್ತು. ಇಲ್ಲಿ ಬಂದಾಗ ಇಂಡಿಕೇಟರ್ ಹಾಕ್ಬೇಕು. ಇಲ್ಲಿ ಬರುವಾಗಲೂ ನೋಡ್ಕೊಂಡು ಹಿಂಗೆ ಬರಬೇಕು, ಆಯ್ತಾ? ಈಗ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ಅವನಿಗೂ ಗೊತ್ತಿಲ್ಲ ಪಾಪ ರೂಲ್ಸು. ಒಟ್ಟು ಹುಚ್ಚಾಟ ಆಡಬಾರ್ದು ಆಮೇಲಿಂದ. ಅದಕ್ಕೆ ಹೇಳ್ತಾ ಇರೋದು ನಾನು. ಅವ್ನು ಪಾಪ ಅವ್ನಿಗೆ ಆಮೇಲಿಂದ ಅವ್ನು ಹೇಳ್ತಾನೆ ಅಂದ್ಬಿಟ್ಟು ಅವ್ನ ಮೇಲೆ ಹಾಕ್ಬಾರ್ದು. ಅವ್ನು ರೂಟ್ ಹೇಳ್ಬೋದು ನಿನಗೆ, ಮೆಲ್ಲ ಲೆಫ್ಟ್ ರೈಟ್ ಹೇಳ್ಬೋದು. ಕನ್ಫ್ಯೂಸ್ ಮಾಡಿ ನೀನು ಹಿಂದೆ ಇರೋರಿಗೆಲ್ಲ ಕನ್ಫ್ಯೂಸ್ ಮಾಡಿಸಿದ್ರೆ ಪ್ರಾಬ್ಲಮ್ಸ್ ಆಗುತ್ತೆ. ಅವಾಗ ಬೈದ್ರೆ ಬೈಲಿ ಪರವಾಗಿಲ್ಲ, ಗಾಡಿ ಟಚ್ ಆದ್ರೆ ಅಂತೂ ಇಂತೂ ಒಂದು ದಿನದಲ್ಲೇ ಎಲ್ಲ ಕ್ಲಾಸನ್ನು ಮುಗಿಸ್ಬಿಟ್ರು. ಹೇಳೋದೆಲ್ಲ ಹೇಳಿ ಕೇಳೋದೆಲ್ಲ ಕೇಳಿ ರೂಟೆಲ್ಲ ತಿಳ್ಕೊಂಡು ಕೊನೆಗೂ ಮನೆಗೆ ಬಂದ್ವಿ. ಇನ್ನೇನು ಮನೆಗೆ ಬಂದ್ವಲ್ಲ, ಮುಗೀತಲ್ಲ ಸದ್ಯ ಅಂತ ಅಂದ್ಕೊಂಡ್ರೆ ಎಲ್ಲ ಆದಮೇಲೆ ಪಾರ್ಕಿಂಗ್ ಒಂದು ಉಳಿದ್ಬಿಡ್ತಲ್ಲ. ಪಾರ್ಕಿಂಗ್ ಒಂದು ಬಾಕಿ ಇದೆ, ಅದನ್ನು ನೋಡಿಬಿಡಿ. ಡ್ರೈವ್ ಮಾಡೋರಿಗೆಲ್ಲ ನನ್ನ ಕಡೆಯಿಂದ ಒಂದು ಚಿಕ್ಕ ಸಲಹೆ: ಸೀಟ್ ಬೆಲ್ಟ್ನ ಹಾಕ್ಕೊಳ್ಳಿ, ಟ್ರಾಫಿಕ್ಸ್ ರೂಲ್ಸ್ನ ಫಾಲೋ ಮಾಡಿ, ಆಕ್ಸಿಡೆಂಟ್ಸ್ನ ಅವಾಯ್ಡ್ ಮಾಡಿ. ನೀವು ಕ್ಷೇಮವಾಗಿರ್ತೀರಾ, ಅಕ್ಕಪಕ್ಕ ಓಡಾಡೋರು ಕ್ಷೇಮವಾಗಿರ್ತಾರೆ. ನಾನು ಕಾರ್ ಪಾರ್ಕ್ ಮಾಡಿರೋದನ್ನ ಒಂದ್ಸರಿ ನೋಡಿ ನಿಮ್ಮ ಕಣ್ಣು ತುಂಬ್ಕೊಂಡ್ಬಿಡಿ. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕೆಲವಾದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. ಬಿಡು, ಲೂಸ್ ಮಾಡ್ತಾ ಹೋಗು. ಇಲ್ಲ ಹಾಕು. ಸ್ಲೋ ರೈಟ್ ತಿರುಗಿಸಿಗ. ಇಲ್ಲಿನೇ ತಿರುಗಿಸಕ್ಕೆ ಶುರು ಮಾಡು. ತುಂಬ ತಿರುಗಿಸ್ಬೇಡ. ಸೀದಾ ಮಾಡ್ಕೊ. ಲೆಫ್ಟ್ ತಿರುಗಿಸು. ಹೋಗಂಗೆ ಸೀದಾ ಹೋಗು. ಲೆಫ್ಟ್ ತಿರುಗಿಸ್ ಪೂರ್ತಿ. ಈಗ ಸ್ಟಾಪ್ ಮಾಡು, ಬ್ರೇಕ್ ಹಾಕು, ರಿವರ್ಸ್ ಹಾಕು, ಸ್ವಲ್ಪ ಹಿಂಗೆ ತಿರುಗಿಸು. ಒಂದು ಕೈಯಲ್ಲಿ ದೌಲತ್ ಮಾಡ್ತೀಯಾ ಅಂದರೆ ನೀನು ಅವೆಲ್ಲ ಆಮೇಲಿಂದ. ಸಾಕು ಜಾಸ್ತಿ ಹೋಗ್ತಿದೆ. ಸೀದಾ ಮಾಡ್ಕೊ. ಹೋಗು. ಹೇಳ್ದಷ್ಟು ಮಾಡಿಲ್ಲ ಅಂದ್ರೆ ಹೊಡಿತೀನಿ ನಾನು. ಹೋಗಿಂದೆ ಹೋಗು. ಸ್ವಲ್ಪ ಹೋಗು ಇನ್ನು. ಹೋಗಿ ಇನ್ನು ಸ್ವಲ್ಪ. ಈಗ ಇನ್ನು ಸ್ವಲ್ಪ ಹೋಗು. ಇರು. ಡ್ರೈವ್ ಹಾಕು. ಕೇಳಿಸ್ಕೊ. ಇಲ್ಲಿ ಸ್ವಲ್ಪ ರೈಟಿಗೆ ಬಂದು ಹಿಂಗೆ ನಿಲ್ಸು. ರೈಟಿಗೆ ಬಾ ಅಂದೆ.
ಏನು ಬಂತು ಪ್ರಯೋಜನ? ಹಾಂ ತಿರುಗಿಸೀಗ, ತಿರುಗಿಸು ತಿರುಗಿಸು ತಿರುಗಿಸು. ಹಾಂ ಬಸ್, ಇವಾಗ ರಿವರ್ಸ್ ಹಾಕು. ಸೀದಾ ಮಾಡ್ಕೊ, ಫಸ್ಟು ಸೀದಾ ಮಾಡ್ಕೊ. ಹಾಂ ಸಾಕು. ಹೋಗು 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 ಹೋಗು. ಸ್ಟಾಪ್. ಪಾರ್ಕಿಂಗ್ ಹಾಕು. ಲೈಟ್ ಆಫ್ ಮಾಡು. ಹ್ಯಾಂಡ್ ಬ್ರೇಕ್ ಹಾಕು. ನಡಿ, ಕಡ್ಡಿ ವ್ಯವಸ್ಥೆ ಮಾಡ್ತೀನಿ ನಾಳೆಗೆ ಅಂದ್ರೆ ಮಾಡಿಲ್ಲ ಅಂದ್ರೆ ಕೇಳು. ನಾಳೆ ಎಲ್ಲಿ ಹೊರಗಡೆ ಹೋಗಲ್ಲ. ನಾವು ಹೋಗೋದು ಸುಮ್ಮನಾದ್ರೂ ಹೋಗ್ಬೇಕು.